ನಮಸ್ಕಾರ. ಇವತ್ತು ನಾವೆಲ್ಲರೂ ಕೇಳಿ ಬೆಳೆದ ಒಂದು ಕ್ಲಾಸಿಕ್ ಕಥೆ ಬಗ್ಗೆ ಮಾತಾಡೋಣ. ನಿಧಾನವಾಗಿ ದಿನ ಸಿಗೋ ಲಾಭವೋ ಅಥವಾ ಒಂದೇ ಸಲ ಎಲ್ಲವನ್ನೂ ಪಡ್ಕೋಬೇಕು ಅನ್ನೋ ದುರಾಸೆಯೋ, ಇದೇ ಆಯ್ಕೆಯ ಬಗ್ಗೆ ಹೇಳುವ ಕಥೆ ರೈತ ಮತ್ತು ಚಿನ್ನದ ಕೋಳಿ. ಕಥೆಯ ಒಳಗಡೆ ಹೋಗೋಕ್ಕೂ ಮುಂಚೆ ಈ ಪ್ರಶ್ನೆ ಬಗ್ಗೆ ಒಂದ್ಸಲ ಯೋಚನೆ ಮಾಡೋಣ. ಇದರ ಉತ್ತರದಲ್ಲೇ ಈ ಕಥೆಯ ಅಸಲು ತಿರುಳು ಅಡಗಿದೆ. ಸರಿ, ಹಾಗಾದ್ರೆ ಕಥೆ ಶುರುವಾಗೋದು ಒಬ್ಬ ಸಾಮಾನ್ಯ ರೈತನಿಂದ. ಆದ್ರೆ ಅವನ ಹತ್ರ ಇದ್ದ ಒಂದು ಆಸ್ತಿ, ಅಬ್ಬಾ, ಅದು ಅವನ ಇಡೀ ಜೀವನವನ್ನೇ ಬದಲಾಯಿಸೋ ಶಕ್ತಿ ಹೊಂದಿತು. ಅವನದ್ದು ತುಂಬಾನೇ ಸರಳವಾದ ಜೀವನ. ಆದ್ರೆ ಒಂದು ದಿನ ಏನಾಯ್ತು ಅಂದ್ರೆ ಅವನಿಗೆ ಸಿಕ್ಕ ಒಂದು ವಸ್ತು ಅವನ ಬದುಕಿನ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಇದು ಯಾವುದೋ ಮಾಮೂಲಿ ಕೋಳಿಯಲ್ಲ. ಇದೊಂದು ನಿರಂತರವಾಗಿ ನಡೆಯೋ ಅದ್ಭುತ ಅಂತಾನೆ ಹೇಳ್ಬಹುದು. ಪ್ರತಿದಿನ ಸೂರ್ಯ ಹುಟ್ಟಿದ ಹಾಗೆ ಒಂದೇ ಒಂದು ದಿನಾನೂ ತಪ್ಪದೆ ಒಂದು ಶುದ್ಧ ಬಂಗಾರದ ಮೊಟ್ಟೆ ಅವನ ಕೈ ಸೇರ್ತಾ ಇತ್ತು. ಹಾಗಾದ್ರೆ ಪ್ರತಿದಿನ ಚಿನ್ನದ ಮಳೆ ಸುರ್ದೇ ಹಾಗಾಗ್ತಿತ್ತಲ್ವಾ? ಇದ್ರಿಂದ ಆ ರೈತನ್ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳಾಗಕ್ ಶುರುವಾಯ್ತು? ಅಬ್ಬಾ, ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗತ್ತೆ ಅಲ್ವಾ? ಪ್ರತಿದಿನವೂ ಗ್ಯಾರಂಟಿ ಸಂಪತ್ತು. ಯಾವುದೇ ಕಷ್ಟ ಇಲ್ಲ, ಯಾವುದೇ ರಿಸ್ಕ್ ಕೂಡ ಇಲ್ಲ. ರೈತನ ಅದೃಷ್ಟ ಪ್ರತಿದಿನವೂ ಅವನ ಬಾಗಿಲು ತಟ್ಟುತ್ತಿತ್ತು. ಸಹಜವಾಗಿಯೇ ಈ ಅದ್ಭುತ ಕೋಳಿಯಿಂದ ರೈತನ ಹಣೆಬರಹವೇ ಬದಲಾಗಿ ಹೋಯಿತು. ನಿನ್ನೆವರೆಗೂ ಬಡವನಾಗಿದ್ದವನು ನೋಡುತ್ತಿದ್ದಂತೆ ಊರಿನ ದೊಡ್ಡ ಶ್ರೀಮಂತನಾಗ್ಬಿಟ್ಟ. ಇದೆಲ್ಲ ನಡೆದಿದ್ದು ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ. ಆದ್ರೆ ಕಥೆ ಇಲ್ಲೇ ಒಂದು ದೊಡ್ಡ ತಿರುವು ತಗೊಳ್ಳುತ್ತೆ. ಎಲ್ಲವೂ ಚೆನ್ನಾಗಿದೆ ಅನ್ನೋವಾಗ್ಲೇ ತೃಪ್ತಿಯ ಜಾಗದಲ್ಲಿ ದುರಾಸೆ ಹುಟ್ಕೊಳ್ಳುತ್ತೆ. ಅವನತ್ರ ದುಡ್ಡು ಜಾಸ್ತಿಯಾದ ಹಾಗೆಲ್ಲ ಅವನ ಮನಸ್ಸಿನ ನೆಮ್ಮದಿ ಕಡಿಮೆ ಆಗ್ತಾ ಬಂತು. ಪ್ರತಿದಿನ ಸಿಗುತ್ತಿದ್ದ ಆ ಚಿನ್ನದ ಮುಟ್ಟೆ ಅವನಿಗೆ ಯಾಕೋ ಸಾಕು ಅಂತ ಅನ್ಸಲೇ ಇಲ್ಲ. ಇನ್ನೂ ಬೇಕು, ಅದು ಈಗಲೇ ಬೇಕು ಅನ್ನೋ ದುರಾಸೆಯ ಬೀಜ ಅವನ ಮನಸ್ಸಲ್ಲಿ ಮೊಳಕೆ ಒಡೆಯೋಕೆ ಶುರುವಾಯಿತು. ಅವನ ತಲೆಯಲ್ಲಿ ಒಂದು ಡೇಂಜರಸ್ ಪ್ಲಾನ್ ಶುರುವಾಯ್ತು. ಅವನು ಹೀಗೆ ಯೋಚನೆ ಮಾಡ್ದ, ಈ ಕೋಳಿ ಹೊಟ್ಟೆಯಲ್ಲಿ ಖಂಡಿತ 100 ಚಿನ್ನದ ಮೊಟ್ಟೆಗಳು ಇರಲೇಬೇಕು. ದಿನ ಒಂದೊಂದಕ್ಕೆ ಯಾಕೆ ಕಾಯ್ಬೇಕು? ಒಂದೇ ಸರಿ ಎಲ್ಲದನ್ನೂ ತೆಗೆದುಬಿಟ್ರೆ ನಾನು ಈ ಜಗತ್ತಲ್ಲೇ ಅತಿ ದೊಡ್ಡ ಶ್ರೀಮಂತ ಆಗ್ತೀನಿ. ನೋಡಿ, ಈ ದುರಾಸೆಯ ಆಲೋಚನೆ ಅವನ ಬುದ್ಧಿಯನ್ನೇ ಮಂಕಾಗ್ಸ್ಬಿಟ್ಟು. ಇಲ್ಲಿಂದ ಕಥೆಯಲ್ಲಿ ಟೆನ್ಷನ್ ಜಾಸ್ತಿ ಆಗುತ್ತೆ. ರೈತ ತನ್ನ ದುರಾಸೆಯ ಯೋಚನೆಯನ್ನ ನಿಜ ಮಾಡೋಕೆ ಮುಂದಾಗ್ತಾನೆ. ಈಗ ಅವನೆದುರು ಒಂದು ದೊಡ್ಡ ಪ್ರಶ್ನೆ ಇತ್ತು. ಒಂದು ಕಡೆ ತಾಳ್ಮೆಯಿಂದ ಕಾದ್ರೆ ಪ್ರತಿದಿನ ಗ್ಯಾರಂಟಿಯಾಗಿ ಸಿಗೋ ಸಂಪತ್ತು, ಇನ್ನೊಂದು ಕಡೆ ಒಂದೇ ಬಾರಿಗೆ ಎಲ್ಲವನ್ನೂ ಪಡೆಯೋ ದುರಾಸೆಯ ತುಂಬಾನೇ ರಿಸ್ಕಿಯಾದ ದಾರಿ. ಅವನು ಯಾವ ದಾರಿಯನ್ನ ಆರಿಸ್ಕೊಳ್ತಾನೆ? ಕೊನೆಗೆ ಆಗಬಾರದ್ದು ಆಗೇ ಹೋಯ್ತು. ಅವನ ದುರಾಸೆಯೇ ಗೆಲ್ತು. ಅವನು ಇನ್ನು ಹಿಂದೆ ಬರಕ್ಕೆ ಆಗದಂಥ ಒಂದು ಕೆಟ್ಟ ನಿರ್ಧಾರ ತಗೊಂಬಿಟ್ಟ. ಒಂದೇ ಒಂದು ಕ್ಷಣದ ಆವೇಶ ಅಷ್ಟೇ. ಆ ಕ್ಷಣದಲ್ಲಿ ಅವನು ತನ್ನ ಚಿನ್ನದಂಥ ಭವಿಷ್ಯವನ್ನೇ ನಾಶ ಮಾಡುವ ಮತ್ತೆಂದೂ ಸರಿಪಡಿಸಲಾಗದ ಒಂದು ಕ್ರೂರ ಹೆಜ್ಜೆಯನ್ನಿಟ್ಟುಬಿಟ್ಟ. ರೈತನ ಆ ದುರಾಸೆಯ ನಿರ್ಧಾರದಿಂದಾದ ಅನಾಹುತವಾದ್ರೂ ಏನು? ಈಗ ನೋಡೋಣ ಬನ್ನಿ. ಅವನ ಅನ್ಕೊಂಡಿದ್ದೇನೋ ಕಣ್ಣು ಮುಂದೆ 100 ಚಿನ್ನದ ಮೊಟ್ಟೆಗಳ ರಾಶಿ ಇರುತ್ತೆ ಅಂತ. ಆದ್ರೆ ನಿಜವಾಗ್ಲೂ ಅವನಿಗೆ ಸಿಕ್ಕಿದ್ದೇನು ಗೊತ್ತಾ? ಏನೂ ಇಲ್ಲ, ಬರೀ ಶೂನ್ಯ. ಆ ಅದ್ಭುತ ಕೋಳಿ ಹೊಟ್ಟೆ ಒಳಗಡೆಯಿಂದ ಬೇರೆ ಎಲ್ಲಾ ಸಾಮಾನ್ಯ ಕೋಳಿಗಳ ಥರಾನೇ ಇತ್ತು. ಹಾಗಾದ್ರೆ ಏನಾಯ್ತು? ಅವನು ಬರೀ ಮುಂದೆ ಸಿಗ್ಬಹುದಾದ ಮೊಟ್ಟೆಗಳನ್ನ ಮಾತ್ರ ಕಳ್ಕೊಳ್ಳಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಆ ಸಂಪತ್ತಿನ ಮೂಲವನ್ನೇ, ಆ ಅದ್ಭುತ ಕೋಳಿಯನ್ನೇ ಪೂರ್ತಿಯಾಗಿ ನಾಶ ಮಾಡ್ಬಿಟ್ಟ. ಮತ್ತು ಈ ಕಥೆ ನಮಗೆಲ್ಲ ಕಲಿಸೋ ಪಾಠ ಒಂದೇ, ಅದು ಎಂದಿಗೂ ಬದಲಾಗದ್ದು. ಅತಿಯಾಸೆ ಗತಿಗೇಡು. ಇದರ ಅರ್ಥ ತುಂಬಾ ಸರಳ. ನಮ್ಮತ್ರ ಇರೋದ್ರಲ್ಲಿ ನಾವು ತೃಪ್ತಿಯಿಂದ ಇರಬೇಕು. ಯಾವಾಗ ನಾವು ಅತಿಯಾಸೆಗೆ ಬೀಳ್ತೀವೋ ಆ ರೈತನ್ ಥರಾನೇ ನಮ್ಮಲ್ಲಿರೋದನ್ನೆಲ್ಲ ಕಳ್ಕೊಳ್ಳೋ ಅಪಾಯ ಖಂಡಿತ ಇದ್ದೇ ಇರುತ್ತೆ. ಹಾಗಾದ್ರೆ ಈ ಹಳೆಯ ಕಥೆಯ ಪಾಠ ಇವತ್ತಿನ ಕಾಲಕ್ಕೆ ಎಷ್ಟು ಮುಖ್ಯ ಅಲ್ವಾ? ಯಾವಾಗ್ಲೂ ಇನ್ನೂ ಬೇಕು, ಇನ್ನೂ ಹೆಚ್ಚು ಗಳಿಸು ಅಂತ ಪ್ರೋತ್ಸಾಹಿಸೋ ಈ ಜಗತ್ತಿನಲ್ಲಿ ಇಷ್ಟು ಸಾಕು ಅನ್ನೋ ಗೆರೆಯನ್ನು ಎಳೆಯೋದು ಹೇಗೆ? ಇದು ಖಂಡಿತವಾಗಿಯೂ ಎಲ್ಲರೂ ಯೋಚನೆ ಮಾಡಬೇಕಾದ ವಿಷಯ.